ಇವ್ರು ನಿನ್ನೂ ಎಲ್ಲಿ ಎಲ್ಲಿ ಅಂತ ಹುಡ್ಕೋದು? ಅಲ್ಲ ಅರ್ಜುನ್, ನಾನು ಅಮೃತಗಿಂತ ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ? ಸೌಂದರ್ಯದಲ್ಲ ಅಥವಾ ನನ್ನ ದೇಹದ ಸಿರಿಯಲ್ಲ. ನನ್ನಂತ ಸೌಂದರ್ಯದ ರಾಶಿಗೆ ನೀನ್ ಕರಗ್ಲಿಲ್ಲ ಅಂದ್ರೆ ನನ್ನ ಸೌಂದರ್ಯನೇ ವ್ಯರ್ಥ ಅಂತ ಅನ್ನಿಸ್ತಿದೆ ನನಗೆ. ನಿನ್ನಂತ ಪುರುಷ ಸಿಂಹ ನನಗೆ ಒಲಿಬೇಕು ಅಂದ್ರೆ ಆ ನಾಗಿಣಿ ಅಮೃತ ನಿನ್ನಿಂದ ದೂರ ಆಗ್ಬೇಕು. ಅಮೃತ ಸತ್ಲು ಅನ್ನೋ ಭ್ರಮೆ ನಿನ್ನನ್ನು ಆವರಿಸ್ಬೇಕು. ಆಗ್ಲೇ ನೀನು ನನಗೆ ಒಲಿಯೋದು. ಇದು ಅಮೃತ ಅವ್ರ ದುಪ್ಪಟ ಅಲ್ವಾ? ಅಯ್ಯೋ, ಇದ್ರಲ್ಲಿ ರಕ್ತದ ಕಲೆ ಇದೆ ಅಂದ್ರೆ ಅಮೃತ ಅವ್ರ ಅಪಾಯದಲ್ಲಿದ್ದಾರೆ. ಅವ್ರು ಇಲ್ಲೆಲ್ಲೋ ಇರ್ತಾರೆ. ಅಮೃತ ಅವರೇ, ಅಮೃತ ಅವರೇ! ಹೆಣ್ಣು ಮಾಯೆ. ನನ್ನ ಮಾಯೆಯಲ್ಲಿ ನೀನು ಸಿಕ್ಕಾಯ್ತು. ಇನ್ನು ನೀನು ನಾನು ಆಡ್ಸೋ ಆಟದ ಕೈಗೊಂಬೆ. ಅಮೃತ ಅವರೇ! ಇನ್ನು ಸ್ವಲ್ಪ ಹೊತ್ತಲ್ಲೇ ಆ ಭೈರವ ನಿನ್ನ ಅಮೃತಾಳನ್ನ ಸಂಹಾರ ಮಾಡ್ತಾನೆ. ಅವಳು ಸ್ವರ್ಗ ಲೋಕನ ಸೇರ್ಕೋತಾಳೆ. ಅಮೃತ ಅವರೇ! ನೀನು ನನ್ನ ಪ್ರೇಮ ಲೋಕನ ಸೇರ್ಕೋತೀಯ ಅರ್ಜುನ್. ಅಮೃತ ಅವರೇ! ಜೈ ಮಹಾಕಾಲ! ನನ್ನ ಸಂಹಾರ, ಅದು ನಿನ್ನಂತ ತುಚ್ಛ ಹುಳುವಿನಿಂದ ಅದೆಂದಿಗೂ ಸಾಧ್ಯವಿಲ್ಲ. ಮೊದಲು ನನ್ನ ಪ್ರಿಯ ಶಿಷ್ಯಂದ್ರನ್ನ ಹೊರಗಾಕೋ. ಯಾಕೆ ನಾಗಿಣಿ,
ಆಶ್ಚರ್ಯ ಆಗ್ತಾ ಇದೆಯಾ? ಆಗ್ಲೇಬೇಕು ತಾನೇ. ನಿನ್ನಂತ ತುಚ್ಛ ಹುಳುಗೆ ಮಾತ್ರ ಶಕ್ತಿ ಸಾಮರ್ಥ್ಯ ಇದೆ ಅಂತ ಅಂದುಕೊಂಡ್ರೆ ಅದು ನಿನ್ನ ಮೂರ್ಖತನ. ನಿನ್ನಂತ ಶೀತಲ ಕ್ರಿಮಿಗೆ ಇಷ್ಟೊಂದು ರೋಷ, ವೇಷ, ಆವೇಶ, ತಂತ್ರ ಕುತಂತ್ರಗಳು ಗೊತ್ತಿರುವಾಗ ನಾನು ಮನುಷ್ಯ ಪ್ರಾಣಿ, ಸ್ವತಂತ್ರವಾಗಿ ಯೋಚಿಸೋ ಶಕ್ತಿಯನ್ನ ಪಡ್ಕೊಂಡೇ ಭೂಮಿ ಬಂದಿರೋನು. ಕಠಿಣ ವ್ರತಗಳನ್ನು ಮಾಡಿ ನನ್ನ ಗುರುವನ್ನು ಮೆಚ್ಚಿಸಿ ನನ್ನ ಆರಾಧ್ಯ ದೈವ ಕಾಲಭೈರವನನ್ನ ಒಲಿಸ್ಕೊಂಡಿರೋನು. ನನಗಿನ್ನೆಂಥ ಶಕ್ತಿ ಸಾಮರ್ಥ್ಯ ಇರಬೇಕು ಅಂತ ನೀನೇ ಯೋಚನೆ ಮಾಡು. ಆಗಲೇ ನೀನೇನಂದೆ? ನಂದು ವ್ಯರ್ಥ ಪ್ರಯತ್ನ ಅಂದೆ ಅಲ್ಲ? ಈಗ ಗೊತ್ತಾಯ್ತಾ ಯಾರ್ದು ವ್ಯರ್ಥ ಪ್ರಲಾಪ ಅಂತ? ನೀನು ಕೊಂದಿದ್ದು ನನ್ನ ಮಾಯೆಯಿಂದ ಸೃಷ್ಟಿಯಾದ ನನ್ನ ನಕಲಿ ರೂಪವನ್ನ. ನಾನೇ ನಿಜವಾದ ಭೈರವ. ಬಾ ಕೊಲ್ಲು ನೋಡೋಣ. ಜೈ ಮಹಾಕಾಲ. ಜೈ ಮಹಾಕಾಲ. ಬಾ ಬಾ ಕೊಲ್ಲು ನೋಡೋಣ. ಹೇ ಭೈರವ, ಮೂಲ ಸ್ಥಳದಲ್ಲಿ ನಿಂತು ನಿನ್ನ ಮಾಯಾ ರೂಪಗಳನ್ನು ಕಳಿಸಿ ನನಗೆ ಮೋಸ ಮಾಡ್ತಾ ಇದೀಯಾ? ನಿನ್ನ ಮೋಸಕ್ಕೆ, ನಿನ್ನ ವಾಮ ಮಾರ್ಗಕ್ಕೆ ಇವತ್ತು ನಾನು ಅಂತ್ಯ ಹಾಡ್ತೀನಿ. ಹಾಗೆ ಈ ರುದ್ರ ವಿಷ್ಣುರ ಜೊತೆಗೆ ನಿನ್ನನ್ನು ಇವತ್ತೇ ಆಹುತಿ ತಗೋತೀನಿ. ಇದನ್ನು ತಡೆಯೋದಿಕ್ಕೆ ನಿನ್ನ ಗುರುವಲ್ಲ, ನಿನ್ನ ಮಹಾಗುರುಗಳು ಬಂದರೂ ಸಾಧ್ಯ ಇಲ್ಲ. ನನ್ನ ಮಾಯಾಶಕ್ತಿ ಬಹಳ ಸಮಯದವರೆಗೂ ಆ ನಾಗಿಣಿಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನನ್ನ ಮಾಯೆ ಅಂತ ಗೊತ್ತಾದ್ರೆ ನನ್ನನ್ನ ಆಹುತಿ ತಗೊಳ್ಳೋದಕ್ಕೋಸ್ಕರ ಆ ನಾಗಿಣಿ ಇಲ್ಲಿಗೆ ಬಂದೇ ಬರ್ತಾಳೆ. ತಡ ಮಾಡಿದ್ರೆ ನನ್ನ ಜೊತೆಯಲ್ಲಿ ವಿಷ್ಣು, ರುದ್ರ ಸಹ ತಮ್ಮ ಪ್ರಾಣವನ್ನು ಕಳ್ಕೋತಾರೆ. ಜೈ ಮಹಾಕಾಲ. ಅಮೃತವ್ರೆ, ಅರ್ಜುನ್, ನಿನ್ನ ಈ ಚಡಪಡಿಕೆ ತಳಮಳನ ನೋಡ್ತಾ ಇದ್ರೆ ನನ್ನ ಮನಸ್ಸು ಕರಗ್ತಾ ಇದೆ. ಆದ್ರೆ ಈಗ ನಾನು ಸೋತ್ರೆ ನಿನ್ನ ಪ್ರೀತಿನ ಪಡ್ಕೊಳ್ಳೋದ್ರಲ್ಲೂ ಸೋಲ್ತೀನಿ. ಹಾಗಾಗ್ಬಾರ್ದು. ಅಮೃತವ್ರೆ, ನಿನ್ನ ಮೋಹ ಪಾಶದಲ್ಲಿ ಬಂದಿಯಾಗಿ ನಿನ್ನ ಪ್ರೀತಿಯಲ್ಲಿ ಕರಗೋಗ್ಬೇಕು ಅಂತಾನೆ ಶಿಲೆಯಾಗಿದ್ದವಳು ಜೀವಂತ ಕನ್ಯೆಯಾಗಿದ್ದು ನಿನ್ನನ್ನ ಪಡೆಯೋ ಸಂಚು ಮಾಡ್ತಾ ಇರೋದು ನಾನು. ಅಮೃತವ್ರೆ, ಅರ್ಜುನ್, ಸೂತ್ರಧಾರಿ ನಾನು, ಪಾತ್ರಧಾರಿ ನೀನು. ನನ್ನ ತಾಳಕ್ಕೆ ತಕ್ಕನಾಗಿ ನೀನು ಕುಣಿಲೇಬೇಕು.
ಅಮೃತ ಅವ್ರ ಸೌಂದರ್ಯಕ್ಕೆ ಈ ಸರ ಹೇಳಿ ಮಾಡಿಸ್ದಾಗಿರತ್ತೆ. ಅಮೃತ ಅವರೇ ಬನ್ನಿ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಕಣ್ಣು ಮುಚ್ಕೊಳ್ಳಿ. ಯಾಕೆ? ಮುಚ್ಕೊಳ್ಳಿ ಹೇಳ್ತೀನಿ. ಆ ಕಡೆ ತಿರುಗಿ. ಯಾಕೆ ಅರ್ಜುನವ್ರೆ? ಹೇಳ್ತೀರಿ. ಅರ್ಜುನವ್ರೆ, ಈ ಸರ ತುಂಬಾ ಸುಂದರವಾಗಿದೆ. ನೀವು ಅಷ್ಟೇ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ಅದ್ ಸರಿ, ಇವತ್ತೇನ್ ಸರ ತಂದ್ಕೊಟ್ಟಿದ್ದು? ನಿನ್ಗೆ ಯಾವಾಗ್ಲೂ ಏನಾದ್ರೂ ಒಂದು ನನ್ಗೆ ಉಡುಗೊರೆ ತಂದ್ಕೊಟ್ಟಾನೆ ಸಂತೋಷ ಸಿಗೋದು ಅಲ್ವಾ? ನಾನು ಯಾವಾಗಲೂ ನಿಮ್ಮ ಸಂತೋಷದಲ್ಲಿ ನನ್ನ ಸಂತೋಷನ ಕಾಣೋನು ಕಣ್ರಿ. ನನ್ನ ಸಂತೋಷಕ್ಕೋಸ್ಕರ ನೀವೇನ್ ಬೇಕಾದ್ರೂ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದ್ರೆ ಇವತ್ತೇನು ಇದ್ದಕ್ಕಿದ್ದ ಹಾಗೆ ಸರ ತಂದ್ಕೊಟ್ರಿ? ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವೇನ್ರಿ? ಅಯ್ಯೋ ಹೌದಲ್ವಾ ಅರ್ಜುನ್ ಅವರೇ, ನಂಗೆ ಮರ್ತೇ ಹೋಗಿತ್ತು. ಅಯ್ಯೋ, ವೆಡ್ಡಿಂಗ್ ಆ್ಯನಿವರ್ಸರಿ ಮರ್ತ ಹಾಗೆ ನನ್ನನ್ನು ಮರ್ತ್ಬಿಟ್ಟಿರ. ನಿಮ್ಮನ್ನ ಈ ಜನ್ಮದಲ್ಲ, ಯಾವ ಜನ್ಮದಲ್ಲೂ ಮರೆಯಲ್ಲ. ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ನೀವು ನನಗೆ. ಅಮೃತ ಅವರೇ, ಸರ ಇಷ್ಟ ಆಯ್ತಾ? ನೀವು ಪ್ರೀತಿಯಿಂದ ಏನೇ ತಂದ್ಕೊಟ್ರು ನನಗೆ ಇಷ್ಟ ಆಗುತ್ತೆ. ಹೌದು, ಈ ಸರದ ಬೆಲೆ ಎಷ್ಟು? ಎಷ್ಟಾದ್ರೆ ಏನ್ರಿ, ನಿಮ್ಮ ಮುಂದೆ ನಿಮ್ಮ ಪ್ರೀತಿ ಮುಂದೆ ಎಲ್ಲ ಕಡಿಮೆನೆ. ಅರ್ಜುನ್ ಅವರೇ, ಈ ಸರನ ನಾನು ಯಾವಾಗಲೂ ಜೋಪಾನ ಕಾಪಾಡ್ಕೋತೀನಿ. ಈ ಸರ ನಾನು ಅಮೃತ ಅವ್ರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಪ್ರೀತಿಯಿಂದ ಗಿಫ್ಟ್ ಮಾಡಿದಲ್ವಾ, ಇದ್ಯಾಕೆ ಇಲ್ಲಿ ಬಿದ್ದಿದೆ? ಅಂದ್ರೆ ಅವ್ರ ಕತ್ತಲಿರೋ ಸರ ಬಿದ್ದಿದ್ದು ಅವ್ರಿಗೆ ಗೊತ್ತಾಗಿಲ್ಲ. ಹಾಗಾದ್ರೆ ಅವ್ರು ಖಂಡಿತವಾಗ್ಲೂ ಯಾವುದೋ ಅಪಾಯದಲ್ಲಿದ್ದಾರೆ. ಅಮೃತ ಅವರೇ, ಅಮೃತ ಅವರೇ,
ಗುರುದೇವ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಭೈರವ, ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ಹಿಮಾಲಯದಲ್ಲಿ ಧ್ಯಾನಸ್ಥನಾಗಿದ್ದ ನನ್ನನ್ನು ನೆನೆದ ಕಾರಣವೇನು? ತ್ರಿಮೂರ್ತಿಗಳ ಸ್ವರೂಪವೇ ಗುರು ಅನ್ನೋ ಮಾತು ಅಕ್ಷರ ಸಹ ನಿಜ ಗುರುದೇವ. ತನ್ನ ಭಕ್ತರನ್ನು ಹರಿಹರ ಕೈಬಿಟ್ಟರು, ತನ್ನ ಶಿಷ್ಯರನ್ನು ಗುರು ಎಂದಿಗೂ ಕೈಬಿಡಲಾರ. ಹಾಗೆ ಮರೆಯಲಾರ. ನಿನ್ನ ಸಂಕಷ್ಟವಾದರೂ ಏನು ಭೈರವ? ವಿಕಾಲ ಜ್ಞಾನಿಗಳಾದ ನಿಮಗೆ ತಿಳಿಯದು ಏನಿದೆ ಗುರುಗಳೇ? ಆ ನಾಗಿಣಿ ನನ್ನ ಇಬ್ಬರು ಪ್ರಿಯ ಶಿಷ್ಯರನ್ನ ಅಪೋಷಣ ತಗೊಂಡಿದ್ದಾಳೆ, ತನ್ನ ಉದರದಲ್ಲಿ ಇಟ್ಕೊಂಡಿದ್ದಾಳೆ. ನನ್ನ ಶಿಷ್ಯರು ನನಗೆ ಮರಳಿ ಸಿಗಬೇಕು. ಹಾಗೆ ಆ ನಾಗಿಣಿಯ ಸಂಹಾರಕ್ಕೆ ಒಂದು ಪ್ರಬಲ ಅಸ್ತ್ರವನ್ನ ತಾವು ನನಗೆ ಕರುಣಿಸಬೇಕು ಗುರುದೇವ. ಅದು ಅಲ್ಲದೆ ಅವಳು ನಾಗಲು ಹೊಡೆಯುವರಾಣಿ. ಅವಳ ಸಂಹಾರ ಅಷ್ಟು ಸುಲಭವಲ್ಲ ಭೈರವ. ನಿನ್ನಿಂದ ಅಸಾಧ್ಯವಾದುದು ಯಾವುದಿದೆ ಗುರುದೇವ? ನಿನ್ನ ಮನವಿಗೆ ನನ್ನ ಮನಸ್ಸು ಕರಗಿದೆ ಭೈರವ. ನಿನಗೆ ಒಂದು ಪ್ರಬಲವಾದ ಅಸ್ತ್ರವನ್ನೇ ಕೊಡುತ್ತೇನೆ. ಅದು ನನ್ನ ಆತ್ಮಶಕ್ತಿಯಿಂದ ನಿರ್ಮಿತಗೊಂಡ ಆತ್ಮಾಸ್ತ್ರ. ಆ ಅಸ್ತ್ರವನ್ನು ನೀನು 2 ಬಾರಿ ಮಾತ್ರ ಪ್ರಯೋಗಿಸಬಹುದು. ಮೊದಲ ಸಲ ಆ ಅಸ್ತ್ರವನ್ನು ನಾಗಿಣಿಯ ಮೇಲೆ ಪ್ರಯೋಗ ಮಾಡಿದರೆ ಅಲ್ಲೇ ಅವಳು ಸುಟ್ಟು ಭಸ್ಮವಾಗುತ್ತಾಳೆ. ಅವಳ ಜೊತೆಗೆ ನಿನ್ನ ಶಿಷ್ಯಂದಿರು ಸಹ ಭಸ್ಮವಾಗುತ್ತಾರೆ. ಗುರುಗಳೇ, ನಾನು ಆ ನಾಗಿಣಿ ಜೊತೆ ಹೋರಾಟಕ್ಕೆ ನಿಂತಿರೋದು ನನ್ನ ಶಿಷ್ಯರನ್ನು ಉಳಿಸ್ಕೊಳ್ಳೋಕೆ ಅಂತಾನೆ. ಅವ್ರು ನನಗೆ ಜೀವಂತವಾಗಿ ದಕ್ಕಬೇಕು ಗುರುದೇವ. ಹಾಗಾದರೆ ಮೊದಲು ನೀನು ನನ್ನ ಆತ್ಮಾಸ್ತ್ರವನ್ನು ನಿನ್ನ ಶಿಷ್ಯರನ್ನು ಉಳಿಸಿಕೊಳ್ಳಲು ಪ್ರಯೋಗಿಸು. ನಿನ್ನ ಶಿಷ್ಯರನ್ನು ಉಳಿಸಿಕೊಂಡ ನಂತರ ನಾಗಿಣಿಯ ಮೇಲೆ ಪ್ರಯೋಗ ಮಾಡು. ನಿಮ್ಮ ಅಪ್ಪಣೆಯಂತೆ ಆಗಲಿ ಗುರುದೇವ. ಆದರೆ ನನ್ನ ಆತ್ಮಾಸ್ತ್ರ ಒಂದು ಸಲ ಪ್ರಯೋಗ ಮಾಡಿದ ಮೇಲೆ ಅದರ ಶಕ್ತಿ ಸ್ವಲ್ಪ ಕುಂದುತ್ತದೆ. ಮತ್ತೆ ನಾಗಿಣಿಯ ಸಂಹಾರ? ಅದೇ ಆತ್ಮಾಸ್ತ್ರವನ್ನು ಮತ್ತೊಮ್ಮೆ ಅವಳ ಮೇಲೆ ಪ್ರಯೋಗಿಸಿದರೆ ಅವಳು ತನ್ನ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಾಳೆ. ನಂತರ ಅವಳಿಗೆ 1 ವರ್ಷಗಳ ಕಾಲ ಸರಿಯಾದ ಚಿಕಿತ್ಸೆ ಆಗದೆ ಹೋದರೆ ನರಳಿ ನರಳಿ ತಾನೇ ತಾನಾಗಿ ತನ್ನ ಪ್ರಾಣ ತ್ಯಾಗ ಮಾಡಿ ಶಿವಲೋಕ ಸೇರಿಕೊಳ್ಳುತ್ತಾಳೆ.